ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 2. ಯಹೂದಿಗಳು ಕಣ್ಮುಚ್ಚಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಯಾರು ಒಂದು ಜೀವವನ್ನು ಕಾಪಾಡುತ್ತಾರೋ ಅವರು ಇಡೀ ಜಗತ್ತನ್ನು ಕಾಪಾಡಿದಂತೆ. ಮಿಷ್ನಾ ಸನ್ಹೆಡ್ರಿನ್. ದೊಡ್ಡ ಹೃದಯದ ಪುಟ್ಟ ದೇಶ. ಶಸ್ತ್ರಸಜ್ಜಿತ ಕಾರಿನಲ್ಲಿ ಕುಳಿತವರಿಗೆ ಮೈಲುಗಳ ದೂರದಿಂದ ಗುಂಡುಗಳ ಶಬ್ದ ಕೇಳಿಸುತ್ತದೆ. 2015 ಡಿಸೆಂಬರ್ನ ಗಾಢಾಂಧಕಾರದ ರಾತ್ರಿ ಭಾರೀ ಶಸ್ತ್ರಾಸ್ತ್ರಗಳನ್ನು ಧರಿಸಿದ 10 ಮಂದಿ ಇಸ್ರೇಲಿ ಕಮಾಂಡೋಗಳು ಸಿರಿಯಾದ ಗಡಿಯತ್ತ ವಾಹನದಲ್ಲಿ ಧಾವಿಸುತ್ತಿದ್ದಾರೆ. ಅಲ್ಲಿ 4 ವರ್ಷಗಳಿಂದ ನಾಗರಿಕ ಯುದ್ಧ ನಡೆಯುತ್ತಿದೆ. ಚಾಲಕ ತನ್ನ ಕೈಲಿರುವ ರೇಡಿಯೋದಲ್ಲಿ ಮೆತ್ತಗೆ ಮಾತನಾಡುತ್ತಾ ವಾಹನದ ಎಂಜಿನ್ ಆಫ್ ಮಾಡುತ್ತಾನೆ. ಸೈನಿಕರು ಮೈ ಕೊರೆಯುವ ಚಳಿಯಲ್ಲಿ ದುಮುದುಮು ಹೊರಗೆ ಜಿಗಿಯುತ್ತಾರೆ. ಅವರಲ್ಲಿ 5 ಮಂದಿ ನೆಲದ ಮೇಲೆ ತೆವಳುತ್ತಾ ಗಡಿಯತ್ತ ನುಗ್ಗುತ್ತಾರೆ. ಬೇಲಿಯ ಇನ್ನೊಂದು ಬದಿಯಲ್ಲಿ ಗಾಯಗೊಂಡ ಯುವಕನೊಬ್ಬ ನರಳುತ್ತಾ ಬಿದ್ದಿದ್ದಾನೆ. ಅವನ ಮೈಯಿಂದ ರಕ್ತ ಸುರಿಯುತ್ತಿದೆ. ಚಾದರದಂತಹ ಬಟ್ಟೆ ಸುತ್ತಿಕೊಂಡಿದ್ದಾನೆ. ಈ ಕಡೆಯಿಂದ ಒಬ್ಬ ಯೋಧ ಬೇಲಿಯನ್ನು ಬಿಚ್ಚಿ ಆ ಕಡೆ ಹೋಗುತ್ತಾನೆ. ಬಿದ್ದಿದ್ದ ಯುವಕನನ್ನು ಎಳೆದುಕೊಂಡು ಇಸ್ರೇಲ್ನ ಕಡೆ ಬರುತ್ತಾನೆ. ಗಾಯಗೊಂಡ ಯುವಕ 20ರ ಆಸುಪಾಸಿನವನು. ಗೋಲನ್ ಹೈಟ್ಸ್ ಕಡೆಗೆಲ್ಲೋ ಹೋಗುತ್ತಿದ್ದಾಗ ಗುಂಡೇಟು ತಿಂದಿರಬೇಕು. ಹೊಟ್ಟೆ ಹಾಗೂ ಲಿವರ್ಗೆ ಗುಂಡು ಹೊಕ್ಕಿವೆ. ಇಸ್ರೇಲಿ ವೈದ್ಯನೊಬ್ಬ ಅವನ ತೋಳಿಗೆ ಐವಿ ಸಿಕ್ಕಿಸುತ್ತಾನೆ. ಕಮಾಂಡೋಗಳು ಅವನನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ವಾಹನಕ್ಕೆ ಹೇರುತ್ತಾರೆ. ಕ್ಷಣ ಮಾತ್ರದಲ್ಲಿ ಅವರು ಗಡಿಯಗುಂಟ ಸಾಗಿ ಇಸ್ರೇಲಿನ ಆಸ್ಪತ್ರೆಗೆ ಧಾವಿಸುತ್ತಾರೆ. ಯೋಧರಿಂದಾಗಿ ಬದುಕಿದ ಆ ಯುವಕ ಇಸ್ರೇಲಿ ಅಲ್ಲ, ಯಹೂದಿ ಕೂಡ ಅಲ್ಲ. ಅವನು ಸಿರಿಯಾದ ಭಯೋತ್ಪಾದಕ. ಬಹುಶಃ ಇಸ್ರೇಲನ್ನು ದ್ವೇಷಿಸುವ ಸಂಘಟನೆಯವನೇ ಇರಬಹುದು. ವಿಶ್ವಸಂಸ್ಥೆಯ ಶಾಂತಿಪಾಲಕರನ್ನು ಅಪಹರಿಸಿದ ಹಾಗೂ ಕ್ರಿಶ್ಚಿಯನ್ನರ ಮಾರಣಹೋಮ ನಡೆಸಿದ ಅಲ್ ಖೈದಾ ಸಂಘಟನೆಯ ಸಿರಿಯನ್ ವಿಭಾಗವಾದ ಜಬತ್ ಅಲ್ ನುಸ್ರಾ ಗುಂಪಿಗೆ ಸೇರಿದವನೂ ಇರಬಹುದು. ಆದರೂ ಇಸ್ರೇಲಿ ಯೋಧರು ಅವನನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆ ಕೊಡಿಸುತ್ತಾರೆ. ಇಸ್ರೇಲ್ನಲ್ಲಿ ಇಂತಹ ದೃಶ್ಯಗಳು ಪದೇ ಪದೇ ಮರುಕಳಿಸುತ್ತಿರುತ್ತವೆ. ಜಿಹಾದಿಗಳು ಹಾಗೂ ನಾಗರಿಕರು ಎಂದು ಹೇಳಿಕೊಳ್ಳುವವರು ತಮ್ಮ ಪರಮಶತ್ರುವಾದ ಇಸ್ರೇಲ್ನ ಆಶ್ರಯವನ್ನೇ ಕೇಳಿಕೊಂಡು ಬರುತ್ತಾರೆ. ಅವರಿಗೆ ಇಸ್ರೇಲ್ ಇಲ್ಲ ಎನ್ನುವುದಿಲ್ಲ. ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ಜಿಹಾದಿಗಳು ಹೀಗೆ ಯಾರೇ ಗಡಿದಾಟಿ ಬಂದರೂ ಅವರಿಗೆ ಬೇಷರತ್ ವೈದ್ಯಕೀಯ ಸೇವೆ ನೀಡುತ್ತದೆ. 2013ರಿಂದ ಇಸ್ರೇಲ್ ಇಂತಹ 2500ಕ್ಕೂ ಹೆಚ್ಚು ಸಿರಿಯನ್ನರಿಗೆ ವೈದ್ಯಕೀಯ ನೆರವು ನೀಡಿದೆ. ಅದಕ್ಕಾಗಿ ಇಸ್ರೇಲಿನ ತೆರಿಗೆದಾರರ $16 ಲಕ್ಷ ಹಣ ಖರ್ಚಾಗಿದೆ. ಹಾಗಂತ ಇಸ್ರೇಲ್ ಸಹಾಯ ಮಾಡಿರುವುದು ಕೇವಲ ಸಿರಿಯನ್ನರಿಗೆ ಮಾತ್ರವಲ್ಲ. ಅರ್ಮೇನಿಯಾ, ಅರ್ಜೆಂಟೀನಾ, ಕಿರ್ಗಿಸ್ತಾನ್, ಮೆಕ್ಸಿಕೋ, ರವಾಂಡಾ, ಟರ್ಕಿ ಮುಂತಾದ ಹಲವಾರು ದೇಶಗಳಿಗೆ ನೆರವಿನ ನಿಯೋಗಗಳನ್ನು ಕಳುಹಿಸಿದೆ. ದುರಂತಗಳ ನಂತರ ಪ್ರಾಣ ಉಳಿಸಲು ಆ ಸ್ಥಳದಲ್ಲಿ ಫಟಾಫಟ್ ಹಾಜರಾಗುವವರ ಪೈಕಿ ಸಾಮಾನ್ಯವಾಗಿ ಇಸ್ರೇಲಿಗರೇ ಮೊದಲನೆಯವರಾಗಿರುತ್ತಾರೆ. ನಮ್ಮ ದೇಶ ಬಲಿಷ್ಠವಾಗಿದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಇದಕ್ಕೆ ದೊಡ್ಡ ಹೃದಯವಿದೆ ಎನ್ನುತ್ತಾರೆ ಇಸ್ರೇಲ್ನ ರಾಷ್ಟ್ರೀಯ ಆರ್ಥಿಕ ಮಂಡಳಿಯ ಮಾಜಿ ಅಧ್ಯಕ್ಷ ಇಗೀನ್ ಕಂಡೆಲ್. ಇಂತಹ ನೆರವಿನ ಕಾರ್ಯಕ್ರಮಗಳಿಗೆ ಕಾರಣಗಳು ಹಲವಾರು. ಕೆಲವು ಪ್ರಾಯೋಗಿಕ, ಇನ್ನು ಕೆಲವು ಸೈದ್ಧಾಂತಿಕ. ಆದರೆ ಎಲ್ಲ ಕಾರ್ಯಕ್ರಮಗಳೂ ಇತರ ದೇಶಗಳಿಗೆ ಬೆಳಕು ನೀಡುವ, ಜಗತ್ತನ್ನು ದುರಸ್ತಿ ಮಾಡುವ ಉದ್ದೇಶದ ಹಾಗೂ ಇಂತಹ ನೆರವು ನೀಡದಿದ್ದರೆ ಆವರಿಸುವ ಕತ್ತಲನ್ನು ಹೋಗಲಾಡಿಸುವ ಉದಾತ್ತ ಧ್ಯೇಯಗಳು. ಏಕೆಂದರೆ ಇಸ್ರೇಲ್ನ ಸಂಸ್ಥಾಪಕರಲ್ಲಿ ಬಹಳಷ್ಟು ವ್ಯಕ್ತಿಗಳು ಹೋಲೋಕಾಸ್ಟ್ ಹಾಗೂ ಪ್ರೋಗ್ರೋಮ್, ರಷ್ಯಾ ಅಥವಾ ಪೂರ್ವ ಯುರೋಪ್ನಲ್ಲಿ ಯಹೂದಿಗಳನ್ನು
ಗುರಿಯಾಗಿಸಿಕೊಂಡು ನಡೆಸಿದ ನರಮೇಧಗಳ ಭೀಕರತೆಯನ್ನು ಅನುಭವಿಸಿದವರು. ಇಸ್ರೇಲಿನ ಸಂಸತ್ ನೆಸೆಟ್ ಸದಸ್ಯರಾಗಿದ್ದ ಐಸಾಕ್ ಹರ್ಜೋಗ್ ಹೇಳಿದ್ದರು, ಜಗತ್ತು ಮೌನವನ್ನು ಅನುಭವಿಸಿದ ಮೇಲೆ ಯಹೂದಿಗಳು ಅಸಡ್ಡೆಯಿಂದ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರನ್ನು ಗೆಲ್ಲುವುದು ಹಾಗೂ ಜನರನ್ನು ಪ್ರಭಾವಿಸುವುದು. ಇಸ್ರೇಲ್ ಸ್ವತಂತ್ರ ರಾಷ್ಟ್ರವಾದ ನಂತರದ ಮೊದಲ ದಶಕ ಈ ದೇಶಕ್ಕೆ ಬಹಳ ಸವಾಲಿನದಾಗಿತ್ತು. ಸುತ್ತಲೂ ಶತ್ರುಗಳಿದ್ದರು. ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಇರಲಿಲ್ಲ. ಆಹಾರದ ಕೊರತೆಯಿತ್ತು. ದುರ್ಭಿಕ್ಷದಲ್ಲಿ ಅಧಿಕ ಮಾಸವೆಂಬಂತೆ ಈ ಪುಟ್ಟ ದೇಶಕ್ಕೆ ಸಾವಿರಾರು ವಲಸಿಗರು ಆಶ್ರಯ ಕೇಳಿಕೊಂಡು ಬರುತ್ತಿದ್ದರು. ಆದರೂ ಅಂತಹ ಸಂಕಷ್ಟದ ಸಮಯದಲ್ಲೇ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸಂಕಷ್ಟದಲ್ಲಿರುವ ಜನರ ನೆರವಿಗಾಗಿ ಇಸ್ರೇಲ್ ಸರ್ಕಾರ ಸಂಸ್ಥೆಯೊಂದನ್ನು ಹುಟ್ಟುಹಾಕಿತ್ತು. ಇದೊಂದು ಮುಗ್ಧ ಅಥವಾ ದಡ್ಡತನದ ನಿರ್ಧಾರ ಅನ್ನಿಸಬಹುದು, ಅಥವಾ ಇಸ್ರೇಲ್ನ ಜನರಿಗೆ ಮಾರಕವಾದ ನಡೆ ಅಂತಲೂ ಅನ್ನಿಸಬಹುದು. ಆದರೆ ಇಸ್ರೇಲ್ನ ಮೊದಲ ಪ್ರಧಾನಿ ಬೆನ್ ಗುರಿಯನ್ ಹಾಗೂ 4ನೇ ಪ್ರಧಾನಿ ಗೋಲ್ಡಾ ಮೀರ್ ಅವರ ಭಾಷಣಗಳನ್ನು ಅಥವಾ ಬರಹಗಳನ್ನು ಸೂಕ್ಷ್ಮವಾಗಿ ಓದಿದರೆ ಈ ನಿರ್ಧಾರದ ಹಿಂದಿನ ಜಾಣ್ಮೆ ಅರ್ಥವಾಗುತ್ತದೆ. ಸ್ವಂತ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಹಾಗೂ ತನ್ನ ಸಿದ್ಧಾಂತವನ್ನು ಪೊರೆಯುವ ಎರಡೂ ಉದ್ದೇಶದಿಂದ ಮೊಳಕೆ ಒಡೆದ ಚಿಂತನೆ ಅದಾಗಿತ್ತು. ಇಕ್ಕಟ್ಟಿಗೆ ಸಿಲುಕಿರುವ ಇಸ್ರೇಲ್ಗೆ ಒಳ್ಳೆಯ ಸಾರ್ವಜನಿಕ ಸಂಬಂಧ ಹಾಗೂ ಅಂತಾರಾಷ್ಟ್ರೀಯ ಬೆಂಬಲದ ಅಗತ್ಯವಿದೆ ಎಂದು ವಿಶ್ಲೇಷಕರು ಆಗಾಗ ಹೇಳುತ್ತಿರುತ್ತಾರೆ. ಅದು ನಿಜವೂ ಹೌದು. ಆದರೆ ಗೋಲ್ಡಾ ಮೀರ್ ಹೇಳಿದಂತೆ ಇಸ್ರೇಲ್ನ ವಿದೇಶಿ ನೆರವಿನ ಕಾರ್ಯಕ್ರಮವು ಲೇಬರ್ ಜಿಯೋನಿಸಂ ಹಾಗೂ ಜುಡಾಯಿಸಂನ ಆಶಯಗಳಾದ ಸಾಮಾಜಿಕ ನ್ಯಾಯ, ಮರುನಿರ್ಮಾಣ ಹಾಗೂ ಪುನರ್ವಸತಿಯನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಿದಂಥದ್ದು. ಇದು ನಮ್ಮ ಅಮೂಲ್ಯ ಪರಂಪರೆ ಹಾಗೂ ನಮ್ಮ ಐತಿಹಾಸಿಕ ಒಳತೋಟಿಗಳನ್ನು ಅಭಿವ್ಯಕ್ತಿಪಡಿಸುವುದರ ಮುಂದುವರಿದ ಭಾಗ ಎಂಬುದೂ ಅಷ್ಟೇ ನಿಜ. 1950ರ ದಶಕದ ಮಧ್ಯಭಾಗದಲ್ಲಿ ಇಸ್ರೇಲ್ನ ಈ ಇಬ್ಬರೂ ನಾಯಕರು 2 ಘಟನೆಗಳಿಂದ ಸಾಕಷ್ಟು ನೊಂದುಕೊಂಡಿದ್ದರು. ಅದರಿಂದಾಗಿ ನಮ್ಮ ದೇಶ ಕೂಡ ಅಂತಾರಾಷ್ಟ್ರೀಯ ನೆರವಿನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಎಂದು ಇಸ್ರೇಲ್ನ ರಾಜಕೀಯ ನಾಯಕತ್ವಕ್ಕೆ ಮನವರಿಕೆಯಾಯಿತು. 1955ರ ಒಂದು ದಿನ, ಅವತ್ತು ಜೆರುಸಲೇಂನಲ್ಲಿರುವ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಬೆನ್ ಗುರಿಯನ್ ಶತಪಥ ಹಾಕುತ್ತಾ ಜಗತ್ತಿನಾದ್ಯಂತ ಇರುವ ತಮ್ಮ ದೇಶದ ರಾಯಭಾರಿಗಳಿಗೆ ಆದೇಶಗಳನ್ನು ಹೊರಡಿಸುತ್ತಿದ್ದರು. ಇಂಡೋನೇಷ್ಯಾದಲ್ಲಿ ನಡೆದ ಬಾಡುಂಗ್ ಸಮಾವೇಶಕ್ಕೆ ಇಸ್ರೇಲ್ಗೆ ಆಹ್ವಾನವಿರಲಿಲ್ಲ. ಅದರಲ್ಲಿ 29 ಆಫ್ರಿಕನ್ ಮತ್ತು ಏಷ್ಯನ್ ರಾಷ್ಟ್ರಗಳು ಭಾಗವಹಿಸಿದ್ದವು. ಪರಸ್ಪರರ ದೇಶಗಳಲ್ಲಿ ಆರ್ಥಿಕ ಸಹಕಾರವನ್ನು ಉತ್ತೇಜಿಸುವುದು ಹಾಗೂ ವಸಾಹತುಶಾಹಿಯನ್ನು ವಿರೋಧಿಸುವುದು ಆ ಶೃಂಗದ ಉದ್ದೇಶವಾಗಿತ್ತು. ಪಾಲ್ಗೊಂಡಿದ್ದ ದೇಶಗಳು ಇಸ್ರೇಲ್ನ ಸಂಕಷ್ಟಗಳ ಬಗ್ಗೆ ಉಲ್ಲೇಖವನ್ನೇ ಮಾಡದೆ ಪ್ಯಾಲೆಸ್ತೀನ್ನ ಹಿತರಕ್ಷಣೆಗೆ ತಮ್ಮೆಲ್ಲರ ಬೆಂಬಲವಿದೆ ಎಂದು ಘೋಷಿಸಿಬಿಟ್ಟವು. ಇದರಿಂದ ಜೆರುಸಲೇಂನ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಅವಮಾನವಾಯಿತು. ಇಸ್ರೇಲನ್ನು ಆ ಕ್ಲಬ್ನಿಂದಲೇ ಹೊರಗಿಡಲಾಗಿತ್ತು. ಗೋಲ್ಡಾ ಮೀರ್ ಜ್ಞಾಪಿಸಿಕೊಳ್ಳುತ್ತಾರೆ, ಬೇಡದ ಮಲತಾಯಿಯ ಮಕ್ಕಳಂತೆ ಜಾಗತಿಕ ನಾಯಕರು ನಮ್ಮನ್ನು ನಡೆಸಿಕೊಳ್ಳುತ್ತಿದ್ದರು. ಅದರಿಂದ ನಮಗೆ ಬಹಳ ನೋವಾಗಿತ್ತು. ಇನ್ನೊಂದು ಘಟನೆ ನಡೆದದ್ದು 1956ರಲ್ಲಿ. ಆಗಷ್ಟೇ ಫ್ರಾನ್ಸ್ ಹಾಗೂ ಗ್ರೇಟ್ ಬ್ರಿಟನ್ ಜೊತೆ ಸೇರಿ ಇಸ್ರೇಲ್ ಈಜಿಪ್ಟ್ನ ಗಮಲ್ ಅಬ್ದೆಲ್ ನಸರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಸೂಯೆಜ್ ಕಾಲುವೆಯನ್ನು ವಶಪಡಿಸಿಕೊಳ್ಳಲು ದಾಳಿ ನಡೆಸಿತ್ತು. ದಾಳಿಯೇನೋ ಯಶಸ್ವಿಯಾಯಿತು. ಆದರೆ ಅಮೆರಿಕ ಹಾಗೂ USSRನಿಂದ ಭಾರೀ ಒತ್ತಡ ಬಂದ ಪರಿಣಾಮ ಮೂರೂ ದೇಶಗಳು ಹಿಂದೆ ಸರಿಯಬೇಕಾಯಿತು. ನಂತರ ಇಸ್ರೇಲ್ ಮೇಲೆ ಅರಬ್ ರಾಷ್ಟ್ರಗಳು ವಿಧಿಸಿದ್ದ ದಿಗ್ಬಂಧನಕ್ಕೆ ಜಗತ್ತಿನ ನಾನಾ ದೇಶಗಳು ಭಾರೀ ಬೆಂಬಲ ವ್ಯಕ್ತಪಡಿಸಿ ವಿಶ್ವಸಂಸ್ಥೆಯಲ್ಲೂ
ಇಸ್ರೇಲ್ ವಿರುದ್ಧದ ನಿರ್ಣಯ ಕೈಗೊಳ್ಳಲು ದನಿಗೂಡಿಸಿದವು. ಅರಬ್ ರಾಷ್ಟ್ರಗಳು ನಮ್ಮ ಮೇಲೆ ವಿಧಿಸಿದ ದಿಗ್ಬಂಧವನ್ನು ಭೇದಿಸಲೇಬೇಕು. ಕಪ್ಪು ಖಂಡದಲ್ಲಿ ಸ್ವತಂತ್ರಗೊಳ್ಳುತ್ತಿರುವ ರಾಷ್ಟ್ರಗಳ ಜೊತೆಗೆ ಸ್ನೇಹ ಸೇತುವೆಯನ್ನು ನಿರ್ಮಿಸಿಕೊಳ್ಳಬೇಕು. ಆಫ್ರಿಕನ್ನರಿಗೆ ನೀಡುವುದಕ್ಕೆ ಕೇವಲ ರಾಜತಾಂತ್ರಿಕ ಮರ್ಯಾದೆಯಷ್ಟೇ ಅಲ್ಲ, ನಮ್ಮಲ್ಲಿ ಇನ್ನೂ ಬೇಕಾದಷ್ಟಿದೆ. ಅವರಿಗೆ ಸಾಮಾಜಿಕ ನೆರವು ಹಾಗೂ ಅಭಿವೃದ್ಧಿಗೆ ಬೇಕಾದ ಭೌತಿಕ ನೆರವು ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಬೆನ್ ಗುರಿಯನ್ ಘಾನಾದಲ್ಲಿರುವ ತಮ್ಮ ರಾಯಭಾರಿ ಯಹದ್ ಔರೀಲ್ಗೆ ಹೇಳಿದರು. ತೃತೀಯ ಜಗತ್ತಿನ ರಾಷ್ಟ್ರಗಳತ್ತ ಹೆಚ್ಚಿನ ಗಮನ ಹರಿಸುವುದರಿಂದ ನಮ್ಮ ದೇಶಕ್ಕೇ ಒಳ್ಳೆಯದು ಎಂದು ಇಸ್ರೇಲಿನ ಸಂಸದರಿಗೆ ಅರ್ಥವಾಗಿತ್ತು. ಜಿಯೋನಿಸ್ಟ್ ನಾಯಕರು ಸ್ನೇಹ ಹಸ್ತ ಚಾಚಿಕೊಂಡು ಜಾಗತಿಕ ಸಹಭಾಗಿತ್ವಕ್ಕಾಗಿ ಎದುರು ನೋಡುತ್ತಿದ್ದಾಗ ನೈಸರ್ಗಿಕ ಅಥವಾ ಸಹಜ ಪಾಲುದಾರನಂತೆ ಒದಗಿ ಬಂದಿದ್ದು ಆಫ್ರಿಕಾ. ಅಲ್ಲಿ ಆಗಷ್ಟೇ ಹಲವಾರು ದೇಶಗಳು ಸ್ವತಂತ್ರಗೊಂಡು ಇಸ್ರೇಲ್ನಂತಹುದೇ ಸವಾಲುಗಳನ್ನು ಎದುರಿಸುತ್ತಿದ್ದವು. ಅವುಗಳ ಜೊತೆ ಗೆಳೆತನ ಸಾಧಿಸುವುದರಿಂದ ಇಸ್ರೇಲ್ಗೆ ಕೆಲ ಅನುಕೂಲಗಳಿದ್ದವು. ಮೊದಲನೆಯದಾಗಿ ಆಫ್ರಿಕಾ ಖಂಡದಲ್ಲಿ ದೇಶಗಳ ಸಂಖ್ಯೆ ಹೆಚ್ಚು. ಎರಡನೆಯದಾಗಿ ಅವು ವಿಶ್ವಸಂಸ್ಥೆಯಲ್ಲಿ ಮತದಾನದ ಹಕ್ಕು ಹೊಂದಿದ್ದವು. ಮೂರನೆಯದಾಗಿ ಜಗತ್ತಿನ ವಿವಿಧ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಆಫ್ರಿಕಾದ ದೇಶಗಳ ಸಂಖ್ಯೆಯೇ ಒಟ್ಟಾರೆ ಸುಮಾರು 1/4 ಹೀಗಾಗಿ ಇಸ್ರೇಲ್ನ ವಿದೇಶಾಂಗ ಸಚಿವಾಲಯ ಆಫ್ರಿಕನ್ ದೇಶಗಳ ಜೊತೆಗೆ ಸಂಬಂಧ ವೃದ್ಧಿಸಿಕೊಳ್ಳಲು ಪ್ರಯತ್ನ ಆರಂಭಿಸಿತು. 1950 ಮತ್ತು 1960ರ ದಶಕದ ಉದ್ದಕ್ಕೂ ಇಸ್ರೇಲ್ನ ವೈದ್ಯರು, ಎಂಜಿನಿಯರ್ಗಳು, ಕೃಷಿ ಹಾಗೂ ನೀರಾವರಿ ತಜ್ಞರು ಹೀಗೆ ನಾನಾ ಕ್ಷೇತ್ರಗಳ ಪರಿಣತರು ಆಫ್ರಿಕಾ ಖಂಡದ ಎಲ್ಲ ದೇಶಗಳ ಉದ್ದಗಲಕ್ಕೆ ಸಂಚರಿಸಿ ಅಭಿವೃದ್ಧಿಗೆ ನೆರವು ನೀಡಿದರು. ಹೀಗಾಗಿ ಇಸ್ರೇಲಿನ ಜನರು ಸಮರ್ಥರು ಹಾಗೂ ಪಕ್ಕಾ ಪ್ರಾಕ್ಟಿಕಲ್ಲಾಗಿ ಯೋಚಿಸುವವರು ಎಂಬ ಗೌರವ ಆ ಭಾಗದಲ್ಲಿ ಬೆಳೆಯಿತು. ಈ ನಿರ್ಧಾರದ ಹಿಂದೆ ಅಂತಾರಾಷ್ಟ್ರೀಯ ಬೆಂಬಲ ಪಡೆಯುವ ಉದ್ದೇಶವೂ ಇಸ್ರೇಲ್ಗೆ ಇತ್ತು. ಅದರಲ್ಲಿ ಭಾಗಶಃ ಯಶಸ್ವಿ ಕೂಡ ಆಯಿತು. ಆ ಸಮಯದಲ್ಲಿ ಇಸ್ರೇಲ್ನ ವಿದೇಶಾಂಗ ಮಂತ್ರಿಯಾಗಿದ್ದ ಗೋಲ್ಡಾ ಮೀರ್ ಹೇಳುತ್ತಾರೆ, ಖಂಡಿತ ಅಂತಾರಾಷ್ಟ್ರೀಯ ಬೆಂಬಲ ಪಡೆಯುವುದೂ ನಮ್ಮ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು. ಆದರೆ ಅದೇ ನಮ್ಮ ಗುರಿಯಾಗಿರಲಿಲ್ಲ. ನಮಗಿಂತ ಕಿರಿಯ ಹಾಗೂ ನಮಗಿಂತ ಕಡಿಮೆ ಅನುಭವ ಹೊಂದಿದ್ದ ದೇಶಗಳಿಗೆ ಕೊಡುವುದಕ್ಕೆ ನಮ್ಮಲ್ಲೇನೋ ಇತ್ತು, ಅದನ್ನು ನಾವು ಕೊಡಬೇಕಾಗಿತ್ತು. 1958ರಲ್ಲಿ ಇಸ್ರೇಲಿ ರಾಜತಾಂತ್ರಿಕ ಅಧಿಕಾರಿಗಳು ವಿವಿಧ ದೇಶಗಳ ಪ್ರಭಾವಿ ಸಚಿವರ ಮೇಲೆ ವಿದೇಶಿ ನೆರವಿನ ವಿಚಾರದಲ್ಲಿ ಸಮನ್ವಯ ಸಾಧಿಸಲು ಸರ್ಕಾರಿ ಸಂಸ್ಥೆಯೊಂದನ್ನು ಸೃಜಿಸುವಂತೆ ಒತ್ತಡ ಹೇರತೊಡಗಿದರು. ಅದು ಯಶಸ್ಸು ನೀಡತೊಡಗಿತು. ಅದೇ ವರ್ಷ ಇಸ್ರೇಲ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಹೀಬ್ರೂದಲ್ಲಿ ಮಶಾವ್, ಸ್ಥಾಪಿಸಿತು. ಈ ಕಚೇರಿ ಕೇವಲ ಹಣಕಾಸಿನ ನೆರವು ನೀಡುವುದಲ್ಲದೆ ತಾಂತ್ರಿಕ ತರಬೇತಿ ಹಾಗೂ ಕೋರ್ಸ್ಗಳನ್ನು ಕೂಡ ಆರಂಭಿಸಿತು. ಈ ಕಚೇರಿಯನ್ನು ತೆರೆದ ಒಂದೇ ವರ್ಷದೊಳಗೆ ಇಸ್ರೇಲ್ 100 ತಂತ್ರಜ್ಞರನ್ನು ಅಭಿವೃದ್ಧಿಶೀಲ ದೇಶಗಳಿಗೆ ಕಳುಹಿಸಿತು. ಹಾಗೆಯೇ ಇಸ್ರೇಲ್ನಲ್ಲೇ ಇದ್ದ ಕೇಂದ್ರಗಳಲ್ಲಿ ವರ್ಷಕ್ಕೆ 1000 ಜನರಿಗೆ ವಿವಿಧ ವಿಷಯಗಳಲ್ಲಿ ತರಬೇತಿ ನೀಡಿತು. ಕೃಷಿ, ಸಾರ್ವಜನಿಕ ಆಡಳಿತ, ವೈದ್ಯಕೀಯ, ವ್ಯಾಪಾರಿ ಸಂಘಗಳ ನಿರ್ವಹಣೆ, ಮಹಿಳಾ ಸಬಲೀಕರಣ, ಉದ್ಯಮಶೀಲತೆ ಹಾಗೂ ಸಮುದಾಯ ಅಭಿವೃದ್ಧಿಯಂತಹ ವಿಷಯಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಿತು. ಸಣ್ಣ ಪ್ರಮಾಣದ ನೆರವಿನ ಕಾರ್ಯಕ್ರಮವಾಗಿ ಆರಂಭಗೊಂಡಿದ್ದು ಕ್ರಮೇಣ ಅಗಾಧ ಗಾತ್ರದ ಆಂದೋಲನವಾಗಿ ಬೆಳೆದುಬಿಟ್ಟಿತು. ಇದರಡಿ ಇಸ್ರೇಲಿ ತಜ್ಞರನ್ನು ಜಗತ್ತಿನಾದ್ಯಂತ ಅಭಿವೃದ್ಧಿಶೀಲ ದೇಶಗಳಲ್ಲಿ ಜನರಿಗೆ ತರಬೇತಿ ನೀಡಲು ಕಳುಹಿಸಲಾಯಿತು. ಮುಂದಿನ 15 ವರ್ಷಗಳಲ್ಲಿ ಸಾವಿರಾರು ಇಸ್ರೇಲಿ ತಜ್ಞರು, ರಾಜಕೀಯ ನಾಯಕರು ಹಾಗೂ ಅಧಿಕಾರಿಗಳು ಮಾನವೀಯ ನೆರವು ಒದಗಿಸಲು ಆಫ್ರಿಕಾದ ದೇಶಗಳಿಗೆ ನಿಯಮಿತವಾಗಿ ಪ್ರವಾಸ ಮಾಡಿದರು. ಆ ಅವಧಿಯಲ್ಲಿ ಇಸ್ರೇಲ್ನ 1/3 ವಿದೇಶಿ ನೆರವಿನ ಬಜೆಟನ್ನು ಆಫ್ರಿಕಾದ ದೇಶಗಳಿಗೇ ಮೀಸಲಿಡಲಾಗಿತ್ತು. ಇಸ್ರೇಲ್
ಇಂತಹುದೇ ಕಾರ್ಯಕ್ರಮಗಳನ್ನು ಭಾರತ, ಪಾಕಿಸ್ತಾನ, ಸೋಮಾಲಿಯಾ, ಮಾರಿಟೇನಿಯಾ ಹಾಗೂ ಇಂಡೋನೇಷ್ಯಾ ಜೊತೆಗೂ ಆರಂಭಿಸಿತು. ಆ ಸಮಯದಲ್ಲಿ ಜಗತ್ತಿನ ಎಲ್ಲ ಮೂಲೆಯ 90 ದೇಶಗಳ 15,000 ಜನರು ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ಪಡೆಯಲು ಇಸ್ರೇಲ್ಗೆ ಬಂದಿದ್ದರು. ಇತಿಹಾಸಕಾರ ಮೋಶೆ ಡೆಕ್ಟರ್ ಪ್ರಕಾರ ಜಗತ್ತಿನ ಅತಿ ದೊಡ್ಡ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆ ಪಡೆಯುವಂತಹ ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ಇಸ್ರೇಲ್ ಆರಂಭಿಸಿತ್ತು. ಅದಕ್ಕೆ ಪ್ರಮುಖ ಕಾರಣ ಹೈಫಾದಲ್ಲಿರುವ ಮೌಂಟ್ ಕಾರ್ಮೆಲ್ ತರಬೇತಿ ಕೇಂದ್ರ. 1961ರಲ್ಲಿ ಸ್ವೀಡನ್ ರಾಯಭಾರಿ ಇಂಗಾ ಥೋರ್ಸನ್ ಹಾಗೂ ಇಸ್ರೇಲ್ನ ಮೀನಾ ಬೆಂಜ್ವಿ ಜೊತೆ ಸೇರಿ ಮೀರ್ ಇದನ್ನು ಆರಂಭಿಸಿದ್ದರು. ನಂತರ ಮೀರ್ ಅವರೇ ಇದಕ್ಕೆ ಸಂಸ್ಥಾಪಕ ನಿರ್ದೇಶಕಿಯಾದರು. ಈ ಕೇಂದ್ರವು ಮಶಾವ್ನ ಒಂದು ಭಾಗವಾಯಿತು. ಆದರೆ ಇದು ಬಹಳ ವರ್ಷಗಳ ಕಾಲ ಅಭಿವೃದ್ಧಿಶೀಲ ದೇಶಗಳಿಂದ ಬರುವ ಮಹಿಳೆಯರಿಗೆ ತರಬೇತಿ ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದರ ಬಗ್ಗೆ ಮಾತ್ರ ಗಮನ ಕೇಂದ್ರೀಕರಿಸಿತ್ತು. ಬೋಧನೆಯ ಕೌಶಲ, ಪೌಷ್ಟಿಕತೆ, ಉದ್ಯಮಶೀಲತೆ ಹಾಗೂ ಸಮಾಜ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಈ ಕೇಂದ್ರವು ಮಹಿಳೆಯರಿಗೆ ಕಲಿಸುತ್ತಿತ್ತು. ನಾನು ಅಮೆರಿಕಕ್ಕೆ ಓದಲು ಹೋಗಿದ್ದರೆ ಬಹುಶಃ ಅಭಿವೃದ್ಧಿಯ ಇತಿಹಾಸವನ್ನು ಓದಿಕೊಂಡು ಬರುತ್ತಿದ್ದೆ. ಆದರೆ ಇಸ್ರೇಲ್ಗೆ ಓದಲು ಬಂದಿದ್ದರಿಂದ ಅಭಿವೃದ್ಧಿ ಉಂಟಾಗುತ್ತಿರುವುದನ್ನೇ ಕಣ್ಣಾರೆ ನೋಡುತ್ತಾ ಅದನ್ನು ಪ್ರಾಕ್ಟಿಕಲ್ಲಾಗಿ ಕಲಿತೆ ಎಂದು ಕೀನ್ಯಾದ ವಿದ್ಯಾರ್ಥಿಯೊಬ್ಬ 1960ರ ದಶಕದಲ್ಲಿ ತಮಗೆ ಹೇಳಿದ್ದನ್ನು ಗೋಲ್ಡಾ ಮೀರ್ ನೆನಪಿಸಿಕೊಳ್ಳುತ್ತಾರೆ. ಈ ತರಬೇತಿ ಕಾರ್ಯಕ್ರಮಗಳು ಹಾಗೂ ನೆರವಿನ ಯೋಜನೆಗಳು ಆಫ್ರಿಕಾದಲ್ಲಿ ಇಸ್ರೇಲ್ನ ಇಮೇಜ್ ಹೆಚ್ಚಿಸಲು ನೆರವಾದವು. ಒಮ್ಮೆ ಆಫ್ರಿಕಾಕ್ಕೆ ಭೇಟಿ ನೀಡಿದ್ದಾಗ ಸ್ವತಃ ಇಸ್ರೇಲ್ನ ವಿದೇಶಾಂಗ ಸಚಿವೆ ಗೋಲ್ಡಾ ಮೀರ್ ಇದರ ಪರಿಣಾಮವನ್ನು ನೋಡಿ ಅಚ್ಚರಿಗೊಂಡಿದ್ದರು. 1964ರಲ್ಲಿ ಅವರು ಕೀನ್ಯಾದಿಂದ ನೈಜೀರಿಯಾಕ್ಕೆ ಹೋಗಬೇಕಾಗಿತ್ತು. ಅವರ ವಿಮಾನ ಟೇಕ್ ಆಫ್ ಆಗುವುದಕ್ಕೆ ಮುನ್ನ ಲಾಗೋಸ್ನಲ್ಲಿರುವ ಇಸ್ರೇಲ್ನ ರಾಯಭಾರಿಗಳು ಮೀರ್ಗೆ ನೈಜೀರಿಯಾದಲ್ಲಿ ನಿಮಗೆ ಇಸ್ರೇಲ್ ವಿರೋಧಿ ಬೃಹತ್ ಪ್ರತಿಭಟನೆಯ ಸ್ವಾಗತ ಸಿಗಬಹುದು, ಅರಬ್ ರಾಯಭಾರಿಗಳ ಪತ್ನಿಯರು ಅದನ್ನು ಸಂಘಟಿಸುತ್ತಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಹಾಗಿದ್ದರೆ ಪ್ರಯಾಣ ರದ್ದುಪಡಿಸುವುದು ಒಳ್ಳೆಯದೇ ಎಂದು ಮೀರ್ ಯೋಚಿಸಿದರು. ಕೊನೆಗೆ ಏನಾದರೂ ಆಗಲಿ ಎಂದು ಹೊರಟೇ ಬಿಟ್ಟರು. ಲಾಗೋಸ್ನಲ್ಲಿ ವಿಮಾನ ಲ್ಯಾಂಡ್ ಆಗಿ ಮೀರ್ ಕೆಳಗಿಳಿದು ಹೋದಾಗ ಅಲ್ಲಿ 100 ಆಫ್ರಿಕನ್ನರು ನೆರೆದಿದ್ದರು. ಅಂದುಕೊಂಡಂತೆ ಎಡವಟ್ಟಾಯಿತು ಎಂದು ಮೀರ್ ಆತಂಕಗೊಂಡರು. ಆದರೆ ಅಲ್ಲಿದ್ದ ಆಫ್ರಿಕನ್ನರು ಪ್ರತಿಭಟನೆ ನಡೆಸುವುದರ ಬದಲಿಗೆ ಮೀರ್ಗೆ ಸ್ವಾಗತ ಕೋರಲು ಬಂದಿದ್ದರು. ಅವರೆಲ್ಲ ಒಂದೋ ಇಸ್ರೇಲ್ಗೆ ಹೋಗಿ ತರಬೇತಿ ಪಡೆದವರಾಗಿದ್ದರು ಅಥವಾ ನೈಜೀರಿಯಾದಲ್ಲೇ ಇಸ್ರೇಲಿಗಳಿಂದ ತರಬೇತಿ ಪಡೆದವರಾಗಿದ್ದರು. ಮೀರ್ ಅವರ ಬಳಿಗೆ ಹೋಗುತ್ತಿದ್ದಂತೆ ನೈಜೀರಿಯನ್ನರೆಲ್ಲ ಒಟ್ಟಾಗಿ ಇಸ್ರೇಲ್ನ ಯಹೂದಿ ಜಾನಪದ ಗೀತೆ ಹೆವೆನು ಶಲೋಮ್ ಅಲಿ ಚೆಮ್, ನಾವು ನಿಮ್ಮಲ್ಲಿಗೆ ಶಾಂತಿ ತರುತ್ತೇವೆ ಹಾಡತೊಡಗಿದರು. ಮರುದಿನ ಮೀರ್ ನೈಜೀರಿಯಾದ ಅಧ್ಯಕ್ಷ ನಮಾದಿ ಅಜೀಕಿವೆ ಅವರನ್ನು ಭೇಟಿಯಾದಾಗ ಅವರು ಹೇಳಿದ್ದರು, ನಾವು ನಿಮ್ಮನ್ನು ನಿಜವಾದ ಸ್ನೇಹದ ರಾಯಭಾರಿ ಎಂದು ಪರಿಗಣಿಸಿದ್ದೇವೆ. ತಮ್ಮ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಮೀರ್ ಎಷ್ಟೆಲ್ಲಾ ಕಷ್ಟಪಡುತ್ತಿದ್ದಾರೆ ಎಂದು ಬಹಳಷ್ಟು ಆಫ್ರಿಕನ್ನರು ಅಚ್ಚರಿಗೊಂಡಿದ್ದರು. ಕೀನ್ಯಾ ಹಾಗೂ ನೈಜೀರಿಯಾಕ್ಕೆ ಭೇಟಿ ನೀಡಿದ್ದ ವರ್ಷವೇ ಮೀರ್ ಜಾಂಬಿಯಾದ ಸ್ವಾತಂತ್ರ್ಯೋತ್ಸವದಲ್ಲೂ ಭಾಗವಹಿಸಿದ್ದರು. ಅದರಲ್ಲಿ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ವಿಕ್ಟೋರಿಯಾ ಫಾಲ್ಸ್ಗೆ ಭೇಟಿ ನೀಡುವ ಕಾರ್ಯಕ್ರಮವಿತ್ತು. ಆ ಸಮಯದಲ್ಲಿ ವಿಕ್ಟೋರಿಯಾ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ಒಂದು ಭಾಗ ಜಾಂಬಿಯಾದಲ್ಲೂ ಇನ್ನೊಂದು ಭಾಗ ದಕ್ಷಿಣ ರೊಡೇಷಿಯಾದಲ್ಲೂ ಇತ್ತು. ಮೀರ್ ಹಾಗೂ ಅವರ ಹಲವಾರು ಇಸ್ರೇಲಿ ಸಹೋದ್ಯೋಗಿಗಳು ಆಫ್ರಿಕಾದ ಸಹೋದ್ಯೋಗಿಗಳ ಜೊತೆ ಬಸ್ನಲ್ಲಿ ಒಟ್ಟಿಗೆ ಹೋಗುತ್ತಿದ್ದರು. ಬಸ್ಸು ದಕ್ಷಿಣ ರೊಡೀಷಿಯಾದ ಗಡಿ ತಲುಪಿತು. ಅಲ್ಲಿ ದಕ್ಷಿಣ ರೊಡೀಷಿಯಾದ ಪೊಲೀಸ್ ಅಧಿಕಾರಿ
ನನ್ನ ಬಸ್ನಲ್ಲಿ ಕರಿಯರಿಗೆ ಪ್ರವೇಶವಿಲ್ಲ ಎಂದು ಬಿಟ್ಟ. ಅವನು ಮೀರ್ ಹಾಗೂ ಇಸ್ರೇಲಿ ಸಹೋದ್ಯೋಗಿಗಳನ್ನು ಮಾತ್ರ ತನ್ನ ಬಸ್ಗೆ ಹತ್ತಿಸಿಕೊಂಡು ಫಾಲ್ಸ್ಗೆ ಕರೆದೊಯ್ಯಲು ಸಿದ್ಧನಿದ್ದ. ಆದರೆ ಅದಕ್ಕೆ ಮೀರ್ ಒಪ್ಪಲಿಲ್ಲ. ನನ್ನ ಸ್ನೇಹಿತರನ್ನು ಬಿಟ್ಟು ನಾನು ಬರಲಾರೆ ಎಂದು ಪಟ್ಟು ಹಿಡಿದು ಅಲ್ಲೇ ಕುಳಿತುಬಿಟ್ಟರು. ನಂತರ ಬಸ್ ಜಾಂಬಿಯಾದ ರಾಜಧಾನಿ ಲುಸಾಕಾಕ್ಕೆ ಮರಳಿದಾಗ ಅಧ್ಯಕ್ಷ ಕೆನೆತ್ ಕೌಂಡಾ ಅವರು ಸ್ವತಃ ಮೀರ್ ಅವರನ್ನು ಬರಮಾಡಿಕೊಂಡು ಈ ವಿಷಯದಲ್ಲಿ ಮೀರ್ ಕಠಿಣ ನಿಲುವು ತೆಗೆದುಕೊಂಡಿದ್ದಕ್ಕೆ ಧನ್ಯವಾದ ಹೇಳಿದರು. ಇಸ್ರೇಲಿಗರು ಎಲ್ಲರೊಂದಿಗೆ ಬೆರೆತು ಒಗ್ಗಟ್ಟಿನಿಂದ ನಿಲ್ಲುತ್ತಿದ್ದರು. ವಸಾಹತುಶಾಹಿಗಳು ನೈಸರ್ಗಿಕ ಸಂಪನ್ಮೂಲಗಳಿಗಾಗಿ ತಮ್ಮನ್ನು ಶೋಷಣೆ ಮಾಡಿದಂತೆ ಇಸ್ರೇಲ್ನವರು ಶೋಷಣೆ ಮಾಡಲಾರರು ಎಂದು ಆಫ್ರಿಕನ್ ನಾಯಕರು ನಂಬುವುದಕ್ಕೆ ಇದೂ ಒಂದು ಕಾರಣವಾಗಿತ್ತು. ಇಸ್ರೇಲ್ ಒಂದು ಸಣ್ಣ ದೇಶ, ಆದರೆ ನನ್ನ ದೇಶದಂತಹ ದೇಶಕ್ಕೆ ಕೊಡುವುದಕ್ಕೆ ಅವರ ಬಳಿ ಸಾಕಷ್ಟು ಸಂಪತ್ತಿದೆ. ನಾವು ಅವರಿಂದ ಬಹಳ ಕಲಿಯುವುದಿದೆ. ದೇಶವನ್ನು ಕಟ್ಟುವುದು ಹಾಗೂ ಭೌತಿಕವಾಗಿ ಮತ್ತು ಆರ್ಥಿಕವಾಗಿ ಭೂಮಿಯ ಚಹರೆಯನ್ನೇ ಬದಲಿಸುವುದನ್ನು ಅವರು ಹೇಳಿಕೊಡಬಲ್ಲರು ಎಂದು 1960ರ ದಶಕದಲ್ಲಿ ತಾಂಜೇನಿಯಾದ ಅಧ್ಯಕ್ಷರಾಗಿದ್ದ ಜೂಲಿಯಸ್ ನೈರೆ ಹೇಳಿದ್ದರು. ಕೃಷಿಗೆ ಸಂಬಂಧಿಸಿದ ಪ್ರಾಯೋಗಿಕ ನೆರವುಗಳನ್ನು ಇಸ್ರೇಲ್ ನೀಡುತ್ತಿತ್ತು. ಜೊತೆಗೆ ಬಡತನ ನಿರ್ಮೂಲನೆಗೆ ಹೇಗೆ ಕಾಯ್ದೆ ಮತ್ತು ನೀತಿ ನಿಯಮಗಳನ್ನು ರೂಪಿಸಬೇಕು ಎಂದು ಆಫ್ರಿಕನ್ನರಿಗೆ ಹೇಳಿಕೊಡುತ್ತಿತ್ತು. ಏಕೆಂದರೆ ಅವರಂತೆ ನಾವೂ ಕೂಡ ವಿದೇಶಿಯರಿಂದ ನಲುಗಿದ್ದೆವು. ಅವರಂತೆ ನಾವೂ ಕೂಡ ಭೂಮಿಯನ್ನು ಫಲವತ್ತಾಗಿ ಮಾಡುವುದು ಹೇಗೆ, ಅಲ್ಲಿ ಸಮೃದ್ಧ ಬೆಳೆ ತೆಗೆಯುವುದು ಹೇಗೆ, ನೀರಾವರಿ ಒದಗಿಸುವುದು ಹೇಗೆ, ಕುಕ್ಕುಟೋದ್ಯಮ ಆರಂಭಿಸುವುದು ಹೇಗೆ, ಜೊತೆಯಾಗಿ ಬಾಳುವುದು ಹೇಗೆ ಮತ್ತು ನಮ್ಮನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಕಷ್ಟಪಟ್ಟು ಕಲಿತಿದ್ದೆವು ಎಂದು ಮೀರ್ ನೆನಪಿಸಿಕೊಳ್ಳುತ್ತಿದ್ದರು. ವಿಶ್ವಸಂಸ್ಥೆ ಕೂಡ ಇಸ್ರೇಲ್ನ ಕೊಡುಗೆಯನ್ನು ಗುರುತಿಸಿತ್ತು. ಆರ್ಥಿಕಾಭಿವೃದ್ಧಿಗೆ ಇಸ್ರೇಲ್ ಹೇಗೆ ವಿಶಿಷ್ಟವಾಗಿ ಪ್ರಯತ್ನಿಸಿ ಅದನ್ನು ಸಾಧಿಸಿ ತೋರಿಸಿತು ಎಂಬುದನ್ನು ಅಧ್ಯಯನ ಮಾಡಿದರೆ ಬಡ ರಾಷ್ಟ್ರಗಳ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇಂತಹ ಮತ್ತೊಂದು ದೇಶವನ್ನು ನಾನು ನೋಡಿಲ್ಲ ಎಂದು 1964ರಲ್ಲಿ ವಿಶ್ವಸಂಸ್ಥೆಯ ಅಧಿಕಾರಿಯೊಬ್ಬರು ಹೇಳಿದ್ದರು. ಆಫ್ರಿಕಾದಿಂದ ಹೊರಗೆ. ದುರದೃಷ್ಟವಶಾತ್ ಆಫ್ರಿಕನ್ ದೇಶಗಳು ಹಾಗೂ ಇಸ್ರೇಲ್ ನಡುವಿನ ಸ್ನೇಹ ದೀರ್ಘಕಾಲ ಬಾಳಿಕೆ ಬರಲಿಲ್ಲ. 1973ರಲ್ಲಿ ನಡೆದ ಯೋಮ್ ಕಿಪ್ಪರ್ ಯುದ್ಧದ ನಂತರ ಸೋವಿಯತ್ ಯೂನಿಯನ್ ಹಾಗೂ ಅರಬ್ ದೇಶಗಳ ಒತ್ತಡದಿಂದಾಗಿ 32 ಸಹರಾ ಆಫ್ರಿಕನ್ ಉಪಖಂಡದ ದೇಶಗಳ ಪೈಕಿ 4 ದೇಶಗಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧವನ್ನು ಇದ್ದಕ್ಕಿದ್ದಂತೆ ಕಡಿದುಕೊಂಡವು. ಆಫ್ರಿಕಾ ಖಂಡದಲ್ಲಿ ಇಸ್ರೇಲ್ ನಡೆಸುತ್ತಿದ್ದ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳನ್ನೂ ನಿಲ್ಲಿಸಬೇಕಾಯಿತು. ಇಸ್ರೇಲ್ ಜೊತೆ ಯಾವುದೇ ವ್ಯವಹಾರ ನಡೆಸದಂತೆ ತೈಲೋತ್ಪಾದಕ ರಾಷ್ಟ್ರಗಳ ಸಮೂಹ ಒಪೆಕ್ ನಿಷೇಧ ಹೇರಿತು. ನಾನು ನನ್ನ ಅರಬ್ ಸೋದರರು ಹಾಗೂ ಇಸ್ರೇಲಿ ಸ್ನೇಹಿತರ ಮಧ್ಯೆ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ಆ ವೇಳೆ ಮೀರ್ ಬಳಿ ಐವರಿ ಕೋಸ್ಟ್ನ ಅಧ್ಯಕ್ಷ ಫೆಲಿಕ್ಸ್ ಹೌಪೀಟ್ ಬಯೋಜಿನಿ ಅಲವತ್ತುಕೊಂಡಿದ್ದರು. ರಾಜತಾಂತ್ರಿಕ ಸಂಬಂಧಗಳು ಛಿದ್ರಗೊಂಡಿದ್ದು ಇಸ್ರೇಲ್ನ ವಿದೇಶಿ ನೆರವಿನ ಕಾರ್ಯಕ್ರಮದ ಮೇಲೆ ಗಂಭೀರ ಪರಿಣಾಮ ಬೀರಿತು. ಮೊದಲ ಹೆಜ್ಜೆಯಾಗಿ ಇಸ್ರೇಲ್ ತನ್ನ ಜೊತೆ ರಾಜತಾಂತ್ರಿಕ ಸಂಬಂಧ ಕಡಿದುಕೊಂಡ ಆಫ್ರಿಕನ್ ದೇಶಗಳಿಗೆ ಆರ್ಥಿಕ ನೆರವು ನೀಡುವುದನ್ನು ನಿಲ್ಲಿಸಿತು. ನಂತರ ನೆರವಿನ ಯೋಜನೆಗಳನ್ನು ದಕ್ಷಿಣ ಅಮೆರಿಕನ್ ದೇಶಗಳಿಗೆ ಹಾಗೂ ಏಷ್ಯಾಕ್ಕೆ ಸ್ಥಳಾಂತರಿಸಿತು. ಆದರೆ ಇಸ್ರೇಲ್ನಲ್ಲಿರುವ ಮಶಾವ್ ಕೇಂದ್ರದಲ್ಲಿ ಆಫ್ರಿಕಾದಿಂದ ಬರುವವರಿಗೆ ತರಬೇತಿ ನೀಡುವುದನ್ನು ನಿಲ್ಲಿಸಲಿಲ್ಲ. ರಾಜತಾಂತ್ರಿಕ ಸಂಬಂಧ ಕಡಿದುಕೊಂಡ ಆಫ್ರಿಕನ್ ದೇಶಗಳಿಗೆ ಸ್ಥಳ ಭೇಟಿಗಾಗಿ ತಾಂತ್ರಿಕ ತಜ್ಞರು ಹಾಗೂ ವೈದ್ಯರನ್ನು ಕಳುಹಿಸುವುದನ್ನು ಕೂಡ
ಮೊದಲಿನಂತೆಯೇ ಮುಂದುವರಿಸಿತು. ಈ ವೈದ್ಯರು ತಮ್ಮ ಜೊತೆಗೆ ಹೊಸ ಹೊಸ ವೈದ್ಯಕೀಯ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅವುಗಳನ್ನು ಬಳಸುವುದು ಹೇಗೆಂದು ಸ್ಥಳೀಯ ವೈದ್ಯರಿಗೆ ತರಬೇತಿ ನೀಡುತ್ತಿದ್ದರು. ನಂತರ ಮರಳಿ ಬರುವಾಗ ಆ ಸಲಕರಣೆಗಳನ್ನು ಅವರಿಗೇ ಉಚಿತವಾಗಿ ಕೊಟ್ಟು ಬರುತ್ತಿದ್ದರು. 1973ರಲ್ಲಿ ಈ ಬದಲಾವಣೆ ಆದ ನಂತರವೂ ವಿವಿಧ ದೇಶಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಬೇರಾವುದೇ ದೇಶಗಳು ಕಳುಹಿಸುವುದಕ್ಕಿಂತ ದೊಡ್ಡ ವೈದ್ಯಕೀಯ ತಂಡ ಕಳುಹಿಸುವುದನ್ನು ಇಸ್ರೇಲ್ ಮುಂದುವರಿಸಿತು. ಹೆಚ್ಚಿನ ಸಲ ಈ ತಂಡಗಳು ಎಲ್ಲರಿಗಿಂತ ಮೊದಲು ಅಪಾಯದ ಸ್ಥಳದಲ್ಲಿ ಇರುತ್ತಿದ್ದವು. ಆಫ್ರಿಕನ್ ದೇಶಗಳಲ್ಲಿ ಇಸ್ರೇಲ್ ಹೀಗೆ ಮಾಡುವುದಕ್ಕೆ ಜಗತ್ತಿನಾದ್ಯಂತ ತನ್ನ ಇಮೇಜ್ ವೃದ್ಧಿಸಿಕೊಳ್ಳುವ ಉದ್ದೇಶವೇನೋ ಇತ್ತು. ಆದರೆ ಅದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಜಗತ್ತನ್ನು ಎಲ್ಲರಿಗೂ ನೆಮ್ಮದಿಯಿಂದ ಬದುಕುವ ತಾಣವನ್ನಾಗಿ ರೂಪಿಸಬೇಕೆಂಬ ಪ್ರಾಮಾಣಿಕವಾದ ಆರ್ದ್ರ ಕಳಕಳಿಯಿತ್ತು. ಇಂತಹ ಧ್ಯೇಯಗಳಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸಿದ್ಧಾಂತಗಳಿಗೆ ಅಂಟಿಕೊಂಡವರೂ ಪರೋಪಕಾರಿ ಮನೋಭಾವದವರೂ ಆಗಿರುತ್ತಿದ್ದರು. 1983ರಲ್ಲಿ ಇಸ್ರೇಲ್ ರಾಷ್ಟ್ರೀಯ ಹುಡುಕಾಟ ಹಾಗೂ ರಕ್ಷಣಾ ಪಡೆ ಎಂಬ ವಿಶೇಷ ಪಡೆಯೊಂದನ್ನು ಕಟ್ಟಿತು. ಅದು ದೇಶದ ಒಳಗೆ ಹಾಗೂ ವಿದೇಶಗಳಲ್ಲೂ ನೆರವಿಗೆ ಧಾವಿಸುತ್ತಿತ್ತು. ಈ ರಕ್ಷಣಾ ತಂಡದಲ್ಲಿ ವೈದ್ಯರು, ಎಂಜಿನಿಯರ್ಗಳು, ಸರಕು ಸಾಗಣೆ ತಜ್ಞರು ಹಾಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಬಳಸುವ ಶ್ವಾನಗಳ ತಜ್ಞರಿದ್ದರು. ನೆರವಿನ ಯೋಜನೆಗಳು ಯಹೂದಿಗಳ ಗುರುತಿನ ಒಂದು ಭಾಗವಿದ್ದಂತೆ. ಜಗತ್ತಿನಲ್ಲಿ ಎಲ್ಲೇ ಆಗಿರಲಿ ಜನರಿಗೆ ನೆರವಿನ ಅಗತ್ಯವಿದೆ ಎಂದಾಗ ಅಲ್ಲಿಗೆ ಧಾವಿಸುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಎಂದೇ ನಾವು ಭಾವಿಸುತ್ತೇವೆ ಎಂದು ಜಗತ್ತಿನ ನಾನಾ ಭಾಗಗಳಿಗೆ ಇಸ್ರೇಲ್ನ ವಾಯುಪಡೆ ವಿಮಾನವನ್ನು ಹಾರಿಸಿಕೊಂಡು ಹೋಗಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡ ಹೆಸರು ಹೇಳಲಿಚ್ಛಿಸದ ಪೈಲಟ್ ಒಬ್ಬರು ಸಂದರ್ಶನದಲ್ಲಿ ಹೇಳಿದ್ದರು. ಎಲ್ಲಾದರೂ ಇರಲಿ, ಯಾವಾಗಲಾದರೂ ಇರಲಿ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಅಗತ್ಯವಿದೆ ಎಂದಾದರೆ ನಾವು ಅಲ್ಲಿರುತ್ತೇವೆ. ನೆರವು ಯಾಚಿಸುವ ವ್ಯಕ್ತಿ ಇಸ್ರೇಲಿಯೇ ಆಗಿರಲಿ ಅಥವಾ ವಿದೇಶಿ ಪ್ರಜೆಯಾಗಿರಲಿ, ಇಸ್ರೇಲ್ನ ಒಬ್ಬ ನಾಗರಿಕನಾಗಿ ಮತ್ತು IDF ಯೋಧನಾಗಿ ಅವನ ನೆರವಿಗೆ ಧಾವಿಸುವುದು ನನ್ನ ಕರ್ತವ್ಯ. ಕಷ್ಟದಲ್ಲಿರುವವರಿಗೆ ನೆರವಾಗುವುದಕ್ಕೆ ನಮಗಿರುವ ಬದ್ಧತೆ ರಾಷ್ಟ್ರೀಯವಾದುದಲ್ಲ, ಜಾಗತಿಕವಾದುದು. ಇಸ್ರೇಲ್ನ ಹಲವಾರು ಅಂತಾರಾಷ್ಟ್ರೀಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಯುನೈಟೆಡ್ ಹಜ್ಜಲಾದ ಅಂತಾರಾಷ್ಟ್ರೀಯ ನಿರ್ದೇಶಕ ಡವ್ ಮೈಸೆಲ್ ಕೂಡ ಇದನ್ನೇ ಹೇಳುತ್ತಾರೆ. ವಿಪತ್ತಿನ ಸ್ಥಳಗಳಿಗೆ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸುವ ಮೂಲಕ ನಾವು ಕೇವಲ ನಮ್ಮ ಬಗ್ಗೆಯಷ್ಟೇ ಯೋಚಿಸುವುದಿಲ್ಲ, ಬದಲಿಗೆ ಒಳ್ಳೆಯ ಕೆಲಸ ಮಾಡುವುದರ ಬಗ್ಗೆ ಕಳಕಳಿ ಹೊಂದಿದ್ದೇವೆಂದು ತೋರಿಸಿಕೊಡುತ್ತೇವೆ. ಇತ್ತೀಚಿನ ದಶಕಗಳಲ್ಲಿ ಇಸ್ರೇಲ್ ಇಂತಹ ಅಸಂಖ್ಯ ಮಾನವೀಯ ನೆರವಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದೆ. ನರಮೇಧಗಳು ನಡೆದ ಕೊಸೋವೋ ಹಾಗೂ ರವಾಂಡಾದಂತಹ ದೇಶಗಳಿಗೂ ಹೋಗಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದೆ. ಅವರ ಅನಾರೋಗ್ಯಕ್ಕೆ ಚಿಕಿತ್ಸೆ ಇದೆ ಎಂಬುದು ನಮಗೆ ಗೊತ್ತಿರುವಾಗ ನಾವು ಇಲ್ಲಿ ಕುಳಿತು ಮಕ್ಕಳನ್ನು ಸಾಯುವುದಕ್ಕೆ ಬಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾದ್ಸಾ ವಿಶ್ವವಿದ್ಯಾಲಯದ ಆಸ್ಪತ್ರೆಯ ಮಕ್ಕಳ ರೋಗ ವಿಭಾಗದ ಮಾಜಿ ಮುಖ್ಯಸ್ಥ ಹಾಗೂ 1978ರಲ್ಲಿ ಕೊಲಂಬಿಯಾದಲ್ಲಿ ಇಸ್ರೇಲ್ನ ಮೊದಲ ವೈದ್ಯಕೀಯ ನೆರವಿನ ಕಾರ್ಯಾಚರಣೆ ತಂಡದಲ್ಲಿ ಪಾಲ್ಗೊಂಡಿದ್ದ ಡ್ಯಾನ್ ಎಂಜೆಲ್ಹಾರ್ಡ್. ವೈದ್ಯರಾಗಿ ನಾವು ಇನ್ನೊಬ್ಬ ವ್ಯಕ್ತಿ ಮುಸ್ಲಿಮನೋ ಅಥವಾ ಯಹೂದಿಯೋ ಎಂದು ನೋಡುವುದಿಲ್ಲ. ಎಲ್ಲಾ ಮಕ್ಕಳಿಗೂ ಬದುಕುವ ಹಕ್ಕಿದೆ. ಮಕ್ಕಳಿಗೆ ಚಿಕಿತ್ಸೆ ನೀಡುವಾಗ ನಾವು ರಾಜಕೀಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಇಸ್ರೇಲ್ ನಡೆಸಿದ ಅದ್ಭುತ ಮಾನವೀಯ ನೆರವಿನ ಕಾರ್ಯಾಚರಣೆಗಳಲ್ಲಿ ಅಮೆರಿಕದ ಹೈಟಿಯಲ್ಲಿ ನಡೆಸಿದ ಕಾರ್ಯಾಚರಣೆಯೂ ಒಂದು. IDFನ ಚೀಫ್ ಮೆಡಿಕಲ್ ಆಫೀಸರ್ ಕರ್ನಲ್ ಏರಿಯಲ್ ಬಾರ್ ಇದನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಾರೆ. 2010ರ ಜನವರಿ 13ರಂದು IDF ದೊಡ್ಡದೊಂದು ಜೈವಿಕ ಹಾಗೂ ರಾಸಾಯನಿಕ ದಾಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು. ಕರ್ನಲ್ ಬಾರ್ ಅವರು ಸರಕಿನ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು. ಅವರ ಸುತ್ತಲೂ ಸೈನಿಕರು ನಿಂತಿದ್ದರು. ಮಧ್ಯದಲ್ಲಿ ನಿಂತಿದ್ದ ಬಾರ್ ನಾನಾ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಪರೀಕ್ಷಿಸುತ್ತಿದ್ದರು. ಅಷ್ಟೊತ್ತಿಗೆ ಅವರ ಮೊಬೈಲ್ ಫೋನ್ ರಿಂಗ್ ಆಯಿತು. ಡಾಕ್
ಹೈಟಿಯಲ್ಲಿ ಭಯಾನಕ ಭೂಕಂಪವಾಗಿದೆ. ನಾವು ರಕ್ಷಣಾ ಪಡೆ ಕಳಿಸುತ್ತಿದ್ದೇವೆ. ಏರ್ಪೋರ್ಟಿನಲ್ಲಿರುವುದಕ್ಕೆ ನಿಮ್ಮ ಬಳಿ 1.5 ತಾಸು ಟೈಮ್ ಇದೆ ಎಂದು ಇನ್ನೊಂದು ಬದಿಯಿಂದ ಮಾತನಾಡುತ್ತಿದ್ದ ಕರ್ನಲ್ ಹೇಳಿ ಫೋನ್ ಇಟ್ಟು ಬಿಟ್ಟ. ಏರಿಯಲ್ ಬಾರ್ ಕೂಡಲೇ ಮನೆಗೆ ಹೋಗಿ ಸಣ್ಣ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟರು. ದಾರಿಯಲ್ಲಿ ತನ್ನ 6 ವರ್ಷದ ಮಗಳಿಗೆ ಫೋನ್ ಮಾಡಿ, ಜನರ ಜೀವ ಉಳಿಸಲು ಅರ್ಧ ಜಗತ್ತು ದಾಟಿ ದೂರದ ದೇಶಕ್ಕೆ ಹೋಗುತ್ತಿದ್ದೇನೆ ಮಗಳೇ ಎಂದೇನೋ ಹೇಳಿದರು. ನಂತರ ಕಾರು ಏರಿ ಸರಿಯಾದ ಸಮಯಕ್ಕೆ ಬೆನ್ ಗುರಿಯನ್ ಏರ್ಪೋರ್ಟ್ ತಲುಪಿ ವಿಮಾನ ಹತ್ತಲು ಸಜ್ಜಾಗಿ ನಿಂತರು. ಪೋರ್ಟ್ ಔ ಪ್ರಿನ್ಸ್ನಲ್ಲಿ ಲ್ಯಾಂಡ್ ಆಗುವುದಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಳ್ಳದೆ ಕರ್ನಲ್ ಬಾರ್ ಕುಳಿತಿದ್ದ ವಿಮಾನ ಟೇಕ್ ಆಫ್ ಆಯಿತು. ಅಲ್ಲಿಗೆ ಹೋಗಿ ತಲುಪಿದಾಗ ವಿಮಾನ ಇಳಿಯುವುದಕ್ಕೆ ಅವಕಾಶ ಕೊಡುತ್ತಾರೋ ಇಲ್ಲವೋ ಎಂಬುದು ಕೂಡ ಇವರಿಗೆ ಗೊತ್ತಿರಲಿಲ್ಲ. ತಮ್ಮ 26 ಟೆಂಟ್ಗಳ ಆಸ್ಪತ್ರೆಯನ್ನು ಸಜ್ಜುಗೊಳಿಸಲು ಹೈಟಿಯ ಭೂಕಂಪ ಪೀಡಿತ ಪ್ರದೇಶದಲ್ಲಿ ಜಾಗವಿದೆಯೇ, ತಮ್ಮೊಂದಿಗೆ ಒಯ್ಯುತ್ತಿರುವ 80 ಟನ್ ತೂಕದ ಸಲಕರಣೆಗಳನ್ನು ಅಲ್ಲಿ ಇಳಿಸುವುದು ಹೇಗೆ ಮುಂತಾಗಿ ಏನನ್ನೂ ಇವರು ಯೋಚಿಸಿರಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಜನರ ಜೀವ ಉಳಿಸಬೇಕು ಎಂಬುದಷ್ಟೇ ಇವರ ತಲೆಯಲ್ಲಿತ್ತು. ಅದರಂತೆ ಹೈಟಿಗೆ ಹೋಗಿ ತಲುಪಿದಾಗ ಇಸ್ರೇಲ್ನ ವೈದ್ಯಕೀಯ ತಂಡವೇ ಅಲ್ಲಿಗೆ ಬೇರಾವುದೇ ದೇಶಕ್ಕಿಂತ ಮೊದಲು ತಲುಪಿದ ಪರಿಹಾರ ಕಾರ್ಯಾಚರಣೆಯ ತಂಡವಾಗಿತ್ತು. ಕೇವಲ 12 ತಾಸಿನಲ್ಲಿ ಅದ್ಭುತವಾದ ತಾತ್ಕಾಲಿಕ ಆಸ್ಪತ್ರೆಯೊಂದನ್ನು ಇವರು ಕಟ್ಟಿ ನಿಲ್ಲಿಸಿದ್ದರು. ಇಷ್ಟು ಕಡಿಮೆ ಸಮಯದಲ್ಲಿ ಇಂತಹದ್ದೊಂದು ಟೆಂಟ್ ಆಸ್ಪತ್ರೆ ಸಜ್ಜುಗೊಳಿಸಿದ್ದನ್ನು ನಾವು ನೋಡಿಯೇ ಇಲ್ಲ ಎಂದು ಹಲವಾರು ವೈದ್ಯರು ಹಾಗೂ ಜನಪ್ರತಿನಿಧಿಗಳು ಅಚ್ಚರಿ ವ್ಯಕ್ತಪಡಿಸಿದರು. ಮುಂದಿನ ಕೆಲ ವಾರಗಳ ಕಾಲ ಇಸ್ರೇಲಿ ವೈದ್ಯರು ಅಲ್ಲೇ 100 ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದರು. ಅಸಂಖ್ಯ ದೇಹ ಭಾಗಗಳನ್ನು ರಕ್ಷಿಸಿದರು. ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಿದರು. ನವಜಾತ ಶಿಶುಗಳ ಆರೈಕೆ ಮಾಡಿದರು. ಒಂದು ಭಯಾನಕ ಸನ್ನಿವೇಶದಲ್ಲಿ ಇಸ್ರೇಲಿ ಅಧಿಕಾರಿಯೊಬ್ಬ 3 ದಿನಗಳ ಹಸಿ ಶಿಶುವನ್ನು ರಕ್ಷಿಸಲು ರಕ್ತ ಕೂಡ ದಾನ ಮಾಡಿದ. ಇಸ್ರೇಲಿನಿಂದ ಹೋಗಿದ್ದ ಶ್ವಾನದಳವೊಂದು 8 ದಿನಗಳ ಸುದೀರ್ಘ ಕಾರ್ಯಾಚರಣೆಯ ನಂತರ ಅವಶೇಷಗಳಡಿ ಸಿಲುಕಿದ್ದ ಜೀವಂತ ವ್ಯಕ್ತಿಯೊಬ್ಬನನ್ನು ಪತ್ತೆಹಚ್ಚಿತು. ಅಮೆರಿಕದ ಆಗಿನ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಹೈಟಿಯಲ್ಲಿ ಇಸ್ರೇಲಿ ಆಸ್ಪತ್ರೆ ಇಲ್ಲದೆ ಹೋಗಿದ್ದರೆ ನಾವು ಏನು ಮಾಡಬೇಕಾಗಿತ್ತೋ ಗೊತ್ತಿಲ್ಲ ಎಂದು ಹೇಳಿದ್ದರು. 2013ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವಸಂಸ್ಥೆಯ ಮಾರ್ಗದರ್ಶನದಲ್ಲಿ ಜಗತ್ತಿನಾದ್ಯಂತ ವಿಪತ್ತು ಪರಿಹಾರ ಕಾರ್ಯಾಚರಣೆ ನಡೆಸುವ ವಿವಿಧ ದೇಶಗಳ ವೈದ್ಯಕೀಯ ತಂಡಗಳನ್ನು ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವರ್ಗೀಕರಿಸಿತು. ಅದರಲ್ಲಿ ಅತ್ಯುನ್ನತ ರ್ಯಾಂಕ್ ಪಡೆದ ವೈದ್ಯಕೀಯ ತಂಡ ಇಸ್ರೇಲ್ನದ್ದಾಗಿತ್ತು. ಜಗತ್ತಿನ ಕೆಲವೇ ವೈದ್ಯಕೀಯ ತಂಡಗಳು ಮಾತ್ರ ಆ ಮಾನದಂಡಗಳನ್ನು ತಲುಪುವ ಯೋಚನೆ ಮಾಡಲು ಸಾಧ್ಯವಿತ್ತು ಎಂದು ಹಠಾತ್ ಸಂಭವಿಸುವ ವಿಪತ್ತಿನ ವೇಳೆ ಪರಿಹಾರ ಕಾರ್ಯಾಚರಣೆ ನಡೆಸುವ ವಿದೇಶಿ ವೈದ್ಯಕೀಯ ತಂಡಗಳ ವರ್ಗೀಕರಣ ಮತ್ತು ಅವುಗಳಿಗಿರಬೇಕಾದ ಕನಿಷ್ಠ ಗುಣಮಟ್ಟ ಎಂಬ ದಾಖಲೆ ಸಿದ್ಧಪಡಿಸಿದ ಹಿರಿಯ ವೈದ್ಯ ಇಯಾನ್ ನಾರ್ಟನ್ ಹೇಳಿದ್ದರು. ಇಸ್ರೇಲ್ನ ಮಾನವೀಯ ನೆರವಿನ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮಶಾವ್ ಕೇಂದ್ರ ಇಲ್ಲಿಯವರೆಗೆ 140ಕ್ಕೂ ಹೆಚ್ಚು ದೇಶಗಳ 2,70,000 ಜನರಿಗೆ ತರಬೇತಿ ನೀಡಿದೆ. ನೀವು ಈ ಹಿಂದೆ ಯಾವತ್ತೂ ನೋಡಿರದ ಅಥವಾ ನಿಮಗೆ ಸಂಬಂಧವೇ ಇಲ್ಲದ ಜನರನ್ನು ರಕ್ಷಿಸಲು ಅರ್ಧಕ್ಕರ್ಧ ಜಗತ್ತು ಸುತ್ತಿಯಾದರೂ ತರಾತುರಿಯಲ್ಲಿ ಧಾವಿಸುತ್ತೀರಲ್ಲ, ಅದಕ್ಕೆ ಏನು ಕಾರಣ ಎಂದು ಇಸ್ರೇಲಿ ರಕ್ಷಣಾ ಪಡೆಗಳ ಕಾರ್ಯಕರ್ತರಿಗೆ ಆಗಾಗ ಪ್ರಶ್ನೆಗಳು ಎದುರಾಗುತ್ತವೆ. ಬೇಕಾದರೆ ಇದನ್ನು ಕ್ಲೀಷೆ ಎನ್ನಿ, ನಾವು ಒಂದು ಜೀವ ರಕ್ಷಿಸಿದರೂ ಜಗತ್ತನ್ನೇ ರಕ್ಷಿಸಿದಂತೆ ಎಂದು ನಂಬುತ್ತೇವೆ. ಹಾಗಾಗಿ ನಾವು ಈ ರಕ್ಷಣಾ ಕಾರ್ಯಾಚರಣೆಗಳ ಮೂಲಕ ಹಲವಾರು ಸಲ ನಮ್ಮ ಜಗತ್ತನ್ನು ರಕ್ಷಿಸುತ್ತಿದ್ದೇವೆ ಎಂದು ಇಸ್ರೇಲಿಗಳು ಪದೇ ಪದೇ ಹೇಳುವ ಯಹೂದಿ ಧರ್ಮಗ್ರಂಥ ತಾಲ್ಮಡ್ನ ಸಾಲನ್ನು ನೆನಪಿಸುತ್ತಾರೆ ಕರ್ನಲ್ ಬಾರ್.